ಪದ್ದು ಹೋಮ್ ಕಿಚನ್. ಪದ್ದು ಹೋಮ್ ಕಿಚನಲ್ಲಿ ಇವತ್ತು ಕಾಲಿಫ್ಲವರ್ ಪರಾಟ. ನಾನು ಆಲ್ರೆಡಿ ಕಾಲಿಫ್ಲವರ್ನ ಚೆನ್ನಾಗಿ ತೊಳೆದು ಬೇಯಿಸ್ಕೊಂಡು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಸೇರಿಸ್ಬೇಕು ಅಂತ ತೋರಿಸ್ತೀನಿ ಬನ್ನಿ. ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಉಪ್ಪು, ಹಸಿಮೆಣಸು, ಈರುಳ್ಳಿ ಒಂದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ, ಕೊತ್ತಂಬರಿ ಸೊಪ್ಪು, ಆಮ್ಚೂರ್ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಆಮ್ಚೂರ್ ಪೌಡರ್, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಉಪ್ಪು ಸಿಂಪಲ್, ಆಲ್ರೆಡಿ ಬೇಯಿಸ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಂಡು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ದಿನ ಚಪಾತಿ ಮಾಡಿದ್ರೆ ಪಲ್ಯ ಏನು ಮಾಡಬೇಕು ಅನಿಸುತ್ತಲ್ಲ ಅಂಥವ್ರಿಗೆ ಬೇಗ ಮಾಡ್ಕೋಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ಇದು ಮಿಕ್ಸ್ ಆಗಿದೆ. ನಾ ಹಿಟ್ಟು ಆಲ್ರೆಡಿ ಕಲಸಿಟ್ಕೊಂಡಿದ್ದೀನಿ ಒಂದು 10 ನಿಮಿಷದ ಮುಂಚೆ. ತುಂಬ ಸಾಫ್ಟಾಗಿದೆ. ಬನ್ನಿ ಹೇಗೆ ಫಿಲ್ ಮಾಡಿ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಫಿಲ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮುಂಚೆನೇ ಈ ಥರ ಮಾಡ್ಕೋಬೇಕಾಗುತ್ತೆ. ಅದು ಸ್ಟಫಿಂಗ್ ಮಾಡಿದ್ರೆ ಹೊರಗಡೆ ಬರಲ್ಲ. ಈ ಥರ ಅನ್ಕೋಬೇಕಾಗತ್ತೆ ಕೈಯಲ್ಲಿ. ನಾವು ಈ ಥರ ಕೈಯನ್ನು ಅನ್ಕೊಳೋದ್ರಿಂದ ಅದು ನೀವು ಜೋರಾಗಿ ಏನನ್ನು ಪ್ರೆಸ್ ಮಾಡಿ ಲಟ್ಟಿಸಿದ್ರೆ ಹೊರಗಡೆ ಬರಲ್ಲ. ಇದಾಗಿದೆ. ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತವ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತವ ಕಾಯಬೇಕಾಗುತ್ತೆ. ತವ ಕಾದಿದೆ. ಬೆಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೋಬೋದು, ತುಪ್ಪ ಹಾಕ್ಬಿಟ್ಟು ಬೇಯಿಸ್ಕೋಬೋದು. ಮಕ್ಕಳು ತುಪ್ಪದಲ್ಲಿ ಬೇಯಿಸ್ತೀನಿ. ನಿಮ್ಗೆ ಯಾವ ಥರದಲ್ಲಿ ಬೇಯಿಸ್ಕೋಬೋದು, ಏನು ಹಾಕಿ ಎಣ್ಣೆ ಯೂಸ್ ಮಾಡೋರು ಎಣ್ಣೆ ಯೂಸ್ ಮಾಡ್ಬೋದು, ಬೆಣ್ಣೆ ಯೂಸ್ ಮಾಡೋರು ಬೆಣ್ಣೆ ಯೂಸ್ ಮಾಡ್ಬೋದು. ಯಾವ ಥರ ಬೇಕೋ ಅದನ್ನು ಅಪ್ಲೈ ಮಾಡ್ಕೋಬೋದು. ಯಾವಾಗಲೂ ಚಪಾತಿ ಪಲ್ಯ ಏನೇನು ಮಾಡೋದು, ಏನು ಪಲ್ಯ ಮಾಡೋದು. ಚಪಾತಿ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ನೈಟಿಗೆ ಎಲ್ಲರೂ ಚಪಾತಿ ತಿಂತಾರೆ. ಯಾವಾಗಲೂ ಏನಪ್ಪ ಪಲ್ಯ ಮಾಡೋದು ಅಂತ ಕಾಲಿಫ್ಲವರ್ ಮನೇಲಿದ್ದರೆ ಈ ಥರ ಮಾಡ್ಕೊ. ಮೊಸರಿದ್ದರೆ ಮೊಸರು ಜೊತೆ ತಿನ್ಕೊ. ಈಸಿ ಮೆಥಡ್.
ಮನೇಲಿ ಉಪ್ಪಿನಕಾಯಿ ಇದ್ದರೆ, ಮೊಸರು ಇದ್ದರೆ ಆ ಥರ ತಿನ್ಕೋಬೋದು. ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ, ಆದರೆ ಬಿಸಿ ಬಿಸಿಯಾಗಿ ತಿನ್ನಬೇಕು. ಇದಾಗಿದೆ. ಇದಾಗಿದೆ. ಇದು ಆಗಿದೆ. ಈ ಥರ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ಎಲ್ಲ ಸೈಡಲ್ಲಿ ಬೇಯಬೇಕಲ್ವಾ, ಈ ಥರ ಪ್ರೆಸ್ ಮಾಡಿ ತುಂಬ ಪ್ರೆಸ್ ಮಾಡಬಾರ್ದು, ಲೈಟಾಗಿ ಪ್ರೆಸ್ ಮಾಡಿ ಎಲ್ಲ ಸೈಡಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಇದಾಗಿದೆ. ಗೋಬಿ ಪರೋಟ ರೆಡಿಯಾಗಿದೆ. ಅದ್ರ ಜೊತೆಗೆ ಉಪ್ಪಿನಕಾಯಿ, ಮೊಸರಿಗೆ ನಾನು ಜೀರಿಗೆ ಪೌಡರ್, ಉಪ್ಪು, ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಇವತ್ತಿನ ಗೋಬಿ ಪರೋಟ. ಪ್ಲೀಸ್ ವಾಚ್, ಶೇರ್, ಲೈಕ್.